ನಾನ್ಯಥಾ ರೂಪಂ ಸ್ವರೂಪೇಣ ವ್ಯವಸ್ಥಿತಿಃ. ತನ್ನ ಆತ್ಮದ ಸಮಸ್ತ ಭಿನ್ನ ಹಾಗೂ ನಾಮರೂಪಗಳನ್ನು ತ್ಯಾಗ ಮಾಡಿ ತನ್ನ ಸ್ವರೂಪದಲ್ಲಿ ಸ್ಥಿತನಾಗುವುದೇ ಮುಕ್ತಿಯಾಗಿದೆ. ನಾನು ಎಲ್ಲಿಗೆ ಬಂದ್ಬಿಟ್ಟೆ? ಇಲ್ಲಿ ಯಾವುದೋ ನಾಟಕ ನಡೀತಾ ಇರೋ ಹಾಗಿದೆ. ತಯಾರಿಕೆ ಈ ನಾಟಕದವ್ರ ಹತ್ರ ಏನಾದ್ರೂ ಕದಿಬೇಕು ಅಂದ್ರೆ ಹಳೆ ಬಟ್ಟೆ ಬಿಟ್ಟು ಬೇರೆ ಏನಿರುತ್ತೆ? ಈತನ್ನ ಕೇಳ್ತೀನಿ, ಬಹುಶಃ ನನಗೆ ಸಹಾಯ ಮಾಡ್ಬೋದು. ನಮಸ್ಕಾರ ಮಿತ್ರ. ನಮಸ್ಕಾರ. ನಾನೊಬ್ಬ ಕಳ್ಳ, ಸತ್ಯವಾದಿ ಕಳ್ಳ. ಸತ್ಯವಾದಿ ಕಳ್ಳ? ಸಿಕ್ಕಾಕೊಂಡ್ಬಿಟ್ರೆ ಸತ್ಯ ಹೇಳ್ಬಿಡ್ತೀನಿ. ನೀವೇನಾದ್ರೂ ನಂಗೆ ಒಳ್ಳೆ ಮನೆ ತೋರಿಸ್ಬೋದಾ? ಅಂದ್ರೆ ನಾನು ಕಳ್ತನ ಮಾಡೋಂಥದ್ದು. ಹಾಗಾದ್ರೆ ನೀನು ಶ್ರೇಷ್ಠಿ ಕೋಟಿಕರ್ಣನ ಮನೆಗೆ ಹೋಗ್ಬೇಕು. ಶ್ರೇಷ್ಠಿ ಕೋಟಿಕರ್ಣ? ಅವನ್ ದೊಡ್ಡ ವ್ಯಕ್ತಿನ? ದೊಡ್ಡ ವ್ಯಕ್ತಿನ. ಅವನ್ ಕಿವಿಯಲ್ಲಿರೋ ಕುಂಡಲಿಗಳ ಬೆಲೆ 1 ಕೋಟಿ ರೂಪಾಯಿ ಆಗುತ್ತೆ. ಅದರಿಂದಲೇ ಅವನನ್ನ ಕೋಟಿಕರ್ಣ ಅಂತ ಕರೀತಾರೆ. ಓಹೋ, ಧನ್ಯವಾದ ಮಿತ್ರ. ನಮ್ಮ ಮುಂದಿನ ಭೇಟಿ ಇನ್ಯಾವತ್ತೂ ಆಗದೇ ಇರಲಿ. ಈ ಕಳ್ಳ ಕೋಟಿಕರ್ಣನ ಧನವನ್ನ ಕಳ್ತನ ಮಾಡ್ತಾನ? ಇವನೇ ಆ ಕೋಟಿಕರ್ಣನ ಕೈಯಲ್ಲಿ ಲೂಟಿ ಆಗ್ತಾನ? ಏನ್ ಕೇಳ್ತಾ ಇದ್ದೀನಿ ನಾನು? ಇಲ್ಲಿ ಏನನ್ನ ವ್ಯಾಪಾರ ಮಾಡ್ತಾ ಇದ್ದಾನೆ ಶ್ರೇಷ್ಠಿ ಕೋಟಿಕರ್ಣ? ಶ್ರೇಷ್ಠಿ, ನಾನು ಈ ಘಾಟನ್ನ ಮಾರೋದಿಲ್ಲ. ನನ್ನ ಪೂರ್ವಜರು ಇದನ್ನ ಧರ್ಮದ ಹೆಸರಲ್ಲಿ ಕಟ್ಸಿದ್ದು. ಯಾವ ಹಡಗು ಬೇಕಾದ್ರೂ ಈ ಧರ್ಮ ಘಾಟಿನಲ್ಲಿ ಬಂದು ನಿಲ್ಬೋದು. ಅಂಬಿಗ, ನನಗೆ ಈ ಘಾಟ್ ಬೇಕು. ಎಷ್ಟು ಇದ್ರ ಬೆಲೆ? ಶ್ರೇಷ್ಠಿಗಳೇ, ನಾನಿದನ್ನ ಮಾರೋದಕ್ಕಾಗಲ್ಲ. ಎಲ್ಲಿ ತನಕ ನಿನ್ನ ಘಾಟ್ ಇದೆಯೋ ಅಲ್ಲಿವರೆಗೂ ನಾನು ಬೆಳ್ಳಿಯ ನಾಣ್ಯಗಳಿಂದ ತುಂಬಿಸ್ತೇನೆ. ಶ್ರೇಷ್ಠಿಗಳೇ, ಈ ಘಾಟನ್ನ ಮಾರೋದಿಲ್ಲ. ಅಂಬಿಗ, ಎಲ್ಲಿ ತನಕ ನಿನ್ನ ಘಾಟ್ ಇದೆಯೋ ಅಲ್ಲಿವರೆಗೂ ನಾನು ಬಂಗಾರದ ನಾಣ್ಯಗಳಿಂದ ತುಂಬಿಸ್ತೇನೆ. ಕರ್ಣೀಕರೇ, ಘಾಟನ್ನ ನಿಮ್ಮ ಅಧಿಕಾರಕ್ಕೆ ತೆಗೆದುಕೊಳ್ಳಿ. ಯಾಚಕರು ಯಾರಿದ್ದೀರಿಲ್ಲಿ? ಕೇಳಿ, ಯಾರಿದ್ದೀರಿ ಯಾಚಕರು? ಪ್ರಣಾಮಗಳು ಶ್ರೇಷ್ಠಿ. ನೀನು ನನ್ನ ಬಳಿ ಕುಳಿತುಕೊಳ್ಳೋ ಯೋಗ್ಯತೆ ಹೊಂದಿದ್ರೆ ಕುಳಿತುಕೋಬಹುದು ಶ್ರೇಷ್ಠಿ. ನೀವು ಕೇಳೇ ಇರಬಹುದು, ಅಪಾರ ಸಂಪತ್ತಿಂದ ಕೂಡಿದ್ದ ನನ್ನ ಹಡಗನ್ನ ಕಳ್ಳರು ಲೂಟಿ ಮಾಡ್ಬಿಟ್ರು. ಈಗೇನು? ನನಗೆ ಸ್ವಲ್ಪ ಹಣ ಬೇಕಾಗಿತ್ತು. ಗಿರ್ವಿ ಏನಿಡ್ತೀಯ? ನನ್ನ ಹತ್ರ ಗಿರ್ವಿಡೋದಕ್ಕೆ ಏನು ಉಳ್ಕೊಂಡಿದೆ ಶ್ರೇಷ್ಠಿ? ಆ ಉಂಗುರ? ಇದು ನನ್ನ ಕುಲದ ಗೌರವವಾಗಿದೆ. ನನ್ನ ಮನೆಯ ಮುದ್ರೆ ಇದು ಶ್ರೇಷ್ಠಿ. ಕುಲದ ಗೌರವವನ್ನ ಗಿರ್ವಿ ಇಡಬಲ್ಲೆಯ? ಕರ್ಣಿಕ್ರೆ, ಶ್ರೇಷ್ಠಿ ಧನಂಜಯನ ಉಂಗುರವನ್ನ ತೆಗೆದುಕೊಳ್ಳಿ. ಮತ್ತೀತ ಏನ್ ಕೇಳ್ತಾರೋ ಅದನ್ನು ಕೊಡಿ. ಇವತ್ತು ನಾನು ಈತನೊಂದಿಗೆ ಯಾವ ಒಪ್ಪಂದನೂ ಮಾಡ್ಕೊಳ್ಳೋದಿಲ್ಲ. ಶ್ರೇಷ್ಠಿ ಧನಂಜಯ, ನೆನಪಿದೆಯಾ ನಾನು ನಿನಗೆ ಹೇಳಿದ್ದೆ ಒಂದು ದಿನ ನಿನ್ನನ್ನ ಖರೀದಿ ಮಾಡ್ತೀನಿ ಅಂತ? ಯಾರಾದ್ರೂ ಯಾಚಕರು ಉಳಿದಿದ್ರೆ ಕೇಳ್ಕೊಳ್ಳಿ. ಯಾರಿದ್ದಾರೆ ಯಾಚಕರಲ್ಲಿ? ಯಾಚಕ ಇಲ್ಲಿದ್ದಾನೆ. ಕೇಳಿ ಯಾಚಕ, ಏನ್ ಕೊಡ್ಲಿ ನಿಮಗೆ? ನನ್ನಂತವನಿಗೆ ನೀವೇನು ಕೊಡಬಹುದು ಶ್ರೇಷ್ಠಿ? ಕೇಳಿ ನೋಡಿ ಯಾಚಕ. ನನ್ನ ಹೊಟ್ಟೆ ಹಸಿವು ಗೆಡ್ಡೆ ಗೆಣಸಿನಿಂದ ತುಂಬುತ್ತದೆ ಶ್ರೇಷ್ಠಿ. ನೀವು ಕೊಡೋದೇ ಆದ್ರೆ ನನಗೆ ನಿಮ್ಮ ಅಹಂಕಾರವನ್ನು ಕೊಟ್ಟುಬಿಡಿ. ಅಹಂಕಾರ ಒಂದು ವಸ್ತುವಲ್ಲ ಯಾಚಕ. ಅದನ್ನ ಕೊಡೋದಿಕ್ಕೆ ಬೇರೆ ಏನ್ ಬೇಕಾದ್ರೂ ಕೇಳಿ. ಚಿನ್ನ, ಬೆಳ್ಳಿ, ಧನ, ವಸ್ತ್ರ, ಅನ್ನ, ಏನ್ ಬೇಕಾದ್ರೂ. ಚಿನ್ನ ಬೆಳ್ಳಿ ಸಾಮ್ರಾಜ್ಯ ಕೊಡೋದು ಸುಲಭ ಶ್ರೇಷ್ಠಿ. ಅಹಂಕಾರ ಕೊಡೋದು ಕಷ್ಟ, ತಿಳಿದುಕೊಳ್ಳಿ.
ನಿಮ್ಮನ್ನು ತಿಳಿದುಕೊಳ್ಳಿ. ಕಾಣಿಸ್ತಿರೋಂಥ ನೀವು ಅದು ನೀವಲ್ಲ. ಯಾವುದು ನೀವೋ ಅದನ್ನು ನೋಡೋದಕ್ಕೂ ನೀವು ಬಯಸ್ತಿಲ್ಲ. ತಿಳಿದುಕೊಳ್ಳಿ, ನಿಮ್ಮನ್ನ ನೀವು ತಿಳಿದುಕೊಳ್ಳಿ. ಹರಿ ಓಂ ತತ್ಸತ್, ಹರಿ ಓಂ ತತ್ಸತ್, ಹರಿ ಓಂ ತತ್ಸತ್. ಕೊಡೋದಾದ್ರೆ ನೀನು ನಿನ್ನ ಅಹಂಕಾರವನ್ನ ಕೊಡು. ಅಹಂಕಾರ. ಚಿನ್ನ ಬೆಳ್ಳಿ ಸಾಮ್ರಾಜ್ಯ ಕೊಡೋದು ಸುಲಭ. ಹಾಗಾದ್ರೆ ಬಿಡೋದು ಎಲ್ಲಕ್ಕಿಂತ ಕಷ್ಟದ ಕೆಲಸವೇ ಅಲ್ಲ? ಆ ಯಾಚಕನ ಪ್ರಕಾರ ನನ್ನ ಸಾಮ್ರಾಜ್ಯವು ಯಾವುದೇ ಬೆಲೆಯನ್ನು ಹೊಂದಿಲ್ಲ. ಯಾಕೆ ಆ ಕೇಳುವವನ ಮುಂದೆ ನಾನು ಇವತ್ತು ತುಂಬಾ ಸಣ್ಣವನು ಅಂತ ತಿಳಿದಿದ್ದೇನೆ? ಕಾಣಿಸ್ತಾ ಇರೋ ನಾನು ನಿಜವಾಗಿ ನಾನಲ್ಲ. ಹಾಗಾದ್ರೆ ನಾನು ಯಾರು? ಯಾರು ನಾನು? ಈ ಪ್ರಶ್ನೆಗೆ ಉತ್ತರನ ನಾನು ಹುಡುಕೆತ್ತಿರ್ತೀನಿ. ಬೇಡ, ಹೊಡಿರಿ, ಬೇಡ, ಹೊಡಿರಿ ಅವ್ನಿಗೆ, ಹೊಡಿಬೇಡಿ, ಹೊಡಿರಿ. ಹೊಡಿಬೇಡಿ. ಸಂತಾನ ಮಾಡ್ತೀಯಾ? ದಯವಿಟ್ಟು ಹಾ? ಬಿಟ್ಬಿಡಿ. ಏನ್ ನಡೀತಿದೆ ಇಲ್ಲಿ? ಶ್ರೇಷ್ಠಿಗಳೇ, ಈತ ಇಲ್ಲಿ ಕಳ್ತನ ಮಾಡಕ್ ಬಂದಿದ್ದ. ಬಿಡಿ ಅವನನ್ನ. ಹೋಗಿ ಇಲ್ಲಿಂದ. ಅಮ್ಮ. ಹ. ಆ. ನಮಸ್ಕಾರ. ನಾನ್ ನಿಮ್ಮನ್ನ ಜೀವನ ಪೂರ್ತಿ ಮರೆಯೋದಿಲ್ಲ. ಏನ್ ಹೆಸರು ನಿಂದು? ಸತ್ಯವಾದಿ. ಸಿಕ್ಕಾಕೊಂಡ್ರೆ ಸತ್ಯ ಹೇಳ್ಬಿಡ್ತೀನಿ. ನನ್ನ ಒಂದು ಕೆಲಸ ಮಾಡ್ತೀಯಾ? ಅದಕ್ಕೆ ತಕ್ಕಾಗಿ ಏನ್ ಬೇಕಾದ್ರೂ ಕೇಳು. ಕಳ್ಳ 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 ಕಳ್ಳ. ಇದೇನಿದು? ಈ ಗಂಟೆ ಇಲ್ಲಿಗೆ ಹೇಗ್ ಬಂತು? ಇದ್ರಲ್ಲಿ ಅಕ್ಕಿ ಇದೆ. ಹಾ, ಕಾತ್ಯಾಯಿನಿ, ಈ ಉಂಗ್ರ ಇದು ನನ್ನ ಉಂಗ್ರ ಅಲ್ವಾ? ಹೌದು, ಇದು ಅದೇ ಉಂಗ್ರ ನೀವು ಆ ದುಷ್ಟನ ಕೊಟ್ಟಿದ್ರಿ. ಕಾತ್ಯಾಯಿನಿ, ಇದನ್ನ ಭದ್ರವಾಗಿಡು. ಬೆಳಗ್ಗೆ ಆಗ್ತಿದ್ದ ಹಾಗೆ ಇದನ್ನ ಶ್ರೇಷ್ಠಿ ಕೋಟಿಕರ್ಣನ ಕೊಟ್ಟು ಬರ್ತೀನಿ. ಯಾಕೆ? ಅವನಿಗೆ ಯಾಕೆ ವಾಪಸ್ ಕೊಡ್ಬೇಕು ನಾವು? ಯಾಕೆಂದ್ರೆ ಇದನ್ನ ಅವನೇ ವಾಪಸ್ ಕೊಟ್ಟಿದ್ದಾನೆ. ಅರೆ ವಾ, ಅಷ್ಟೊಂದು ದಯಾಳು ಆಗಿದ್ರೆ ನೇರವಾಗಿ ಬಂದು ಕೊಡ್ತಾ ಇದ್ದ. ಇಲ್ಲಿ ತನಕ ಅವ್ನು ಯಾವತ್ತೂ ನಮಗ್ ಸಹಾಯನೂ ಮಾಡಿಲ್ಲ, ದಯೆನೂ ತೋರಿಸಿಲ್ಲ. ಯಾರ ಮನಸ್ಸಿಗೆ ಸಮಾಧಾನ ಮಾಡಿಸ್ಬೇಕೋ ಅವರಿಗೆ ಸಾವಿರಾರು ಕಾರಣಗಳು ಸಿಗ್ತವೆ. ಆದರೆ ಭಾಗ್ಯ, ಶ್ರೇಷ್ಠಿ ಧನಂಜಯ ಉಂಗುರ ಕೊಡೋದಕ್ಕೆ ಮುನ್ನವೇ ಆ ರಾತ್ರಿ ಹೊರಟು ಬಿಟ್ಟ. ಸಾಕಷ್ಟು ಸಂಪತ್ತಿನ ಒಡೆಯನಾದ ಕೋಟಿಕರ್ಣ ತನ್ನ ಎಲ್ಲಾ ಸಂಪತ್ತನ್ನು ದಾನ ಮಾಡಿ ಎಲ್ಲವನ್ನೂ ಬಿಟ್ಟು ಹೊರಟು ಹೋದ. ನಾನ್ ನಿಮ್ಮನ್ನ ಈ ಮೊದಲು ಎಲ್ಲೋ ನೋಡಿರೋ ಹಾಗಿದೆ. ನೋಡಿರಬಹುದು. ಹಲವಾರು ವರ್ಷಗಳ ಹಿಂದೆ ನಾನು ಇವರೆಲ್ಲ ಇರ್ತಿದ್ದೆ. ಶ್ರೇಷ್ಠಿ ಕೋಟಿಕರ್ಣ ಈಗ ಈ ಶರೀರ ಹೆಸರಿಗಿಂತ ಬೇರೆಯದ್ದಾಗಿದೆ. ಈಗ ನಾನು ಆ ಶರೀರನ ಗುರ್ತಿಸೋದಿಲ್ಲ. ಆ ಶರೀರಕ್ಕೆ ಒಂದು ವಿಶಾಲ ಭವನವಿತ್ತು. ಈ ಶರೀರಕ್ಕೆ ಇಡೀ ಪ್ರಪಂಚವೇ ಇದೆ. ಹಿಂದೆ ಆ ಶರೀರ ಪ್ರತಿಯೊಬ್ಬರನ್ನು ಬೇರೆ ಬೇರೆಯಾಗಿ ನೋಡ್ತಿತ್ತು. ಈಗ ಈ ಶರೀರ ತನ್ನನ್ನು ಎಲ್ಲರಲ್ಲಿ ಕಾಣ್ತಾ ಇದೆ. ಅವನು ಪ್ರಪಂಚವನ್ನೇ ಜಯಿಸಬೇಕು ಅಂತಿದ್ದ. ಈಗ ನಾನು ನನ್ನನ್ನು ಜಯಿಸಬೇಕು ಅಂತ ಬಯಸ್ತೀನಿ.
ಆಗ ನಾನು ಭಿಕ್ಷೆ ಕೊಡ್ತಿದ್ದೆ. ಈಗ ನಾನು ಭಿಕ್ಷೆ ತಗೊಳ್ತೀನಿ. ತುಂಬಾ ವರ್ಷಗಳಾದ್ಮೇಲೆ ಬರ್ತಿದ್ದೀರಲ್ಲ? ಹೌದು. ಈಗ ಭಿಕ್ಷು ಕೋಟಿಕರ್ಣನು ನಗರಕ್ಕೆ ಬಂದ ಸುದ್ದಿ ಕಾಡಿನ ಬೆಂಕಿಯಂತೆ ಹಬ್ಬಿತು. ಜನ ಸಾವಿರಾರು ಸಂಖ್ಯೆಯಲ್ಲಿ ಭಿಕ್ಷು ಕೋಟಿಕರ್ಣನನ್ನ ನೋಡಲು ಬಂದ್ರು. ಅಂದು ಒಂದು ಕಡೆ ನಿಂತು ಭಿಕ್ಷೆ ನೀಡುತ್ತಿದ್ದವನು ಇಂದು ಮನೆ ಮನೆಗೆ ಹೋಗಿ ಭಿಕ್ಷೆ ಬಿಡ್ತಿದ್ದಾನೆ. ಓಂ ಭಿಕ್ಷಾಂ ದೇಹಿ. ಶ್ರೇಷ್ಠಿ ಕೋಟಿಕರ್ಣ, ನಾನೀಗ್ಲೇ ನಿಮ್ಗೆ ಭಿಕ್ಷೆ ತಗೊಂಡ್ ಬರ್ತೀನಿ ಸ್ವಾಮೀಜಿ. ಮೋಕ್ಷ ಪರಮ ಪುರುಷಾರ್ಥವಾಗಿದೆ. ಅದು ನಿಮ್ಮ ಅಧಿಕಾರವಾಗಿದೆ. ದುಃಖಗಳಿಂದ ಮುಕ್ತಿ ನಿಮ್ಮ ಅಧಿಕಾರವಾಗಿದೆ. ಬಂಧನಗಳಿಂದ ಮುಕ್ತಿ ನಿಮ್ಮ ಅಧಿಕಾರವಾಗಿದೆ. ಮೋಹದಿಂದ ಮುಕ್ತಿ ನಿಮ್ಮ ಅಧಿಕಾರವಾಗಿದೆ. ಧರ್ಮ, ಅರ್ಥ ಹಾಗೂ ಕಾಮದ ನಂತರ ಮೋಕ್ಷ ನಿಮ್ಮ ಅಧಿಕಾರವಾಗಿದೆ. ಈ ಜೀವನದ ಪರಮ ಪುರುಷಾರ್ಥ ಮೋಕ್ಷವಾಗಿದೆ. ಹೀಗಾಗಿಯೇ ನಾನು ಹೇಳ್ತೀನಿ, ನೀವು ಯಾವ ರೀತಿಯಲ್ಲಿ ಕಾಣಿಸ್ತಾ ಇದ್ದೀರೋ ಅದು ನೀವಲ್ಲ. ನಿಮ್ಮ ನಿಜವಾದ ಸ್ವರೂಪವನ್ನ ಗುರುತಿಸೋದೇ ಮೋಕ್ಷವಾಗಿದೆ. ಹಾಗಾದ್ರೆ ಯಾರು ನೀವು? ನೀವು ಅಮೃತರು. ಯಾರು ಇದನ್ನ ಶರೀರ ಅಂತ ತಿಳ್ಕೊಳ್ಳೋದಿಲ್ವೋ ಅವನು ಜನನ ಹಾಗೂ ಮರಣದ ಬಂಧನದಿಂದ ಮುಕ್ತನಾಗ್ತಾನೆ. ನೀವು ಅನಾದಿಯಾಗಿದ್ದೀರಿ, ಅವಿನಾಶಿಯಾಗಿದ್ದೀರಿ. ಹೀಗಾಗಿಯೇ ನೀವು ಎಂದೂ ನಷ್ಟವಾಗದ್ದನ್ನ ರಚನೆ ಮಾಡಬೇಕು ಅಂತ ಬಯಸ್ತೀರ. ನೀವು ಅಸೀಮಿತರಾಗಿದ್ದೀರಿ, ಅನಂತರಾಗಿದ್ದೀರಿ. ಹೀಗಾಗಿಯೇ ನೀವು ಆಕಾಶವನ್ನ ಮುಟ್ಟ ಬಯಸ್ತೀರಿ, ಪರ್ವತಗಳನ್ನ ಗೆಲ್ಲ ಬಯಸ್ತೀರ. ನೀವು ದೋಷರಹಿತವಾದದ್ದನ್ನ ರಚನೆ ಮಾಡ ಬಯಸ್ತೀರಾ, ಯಾಕಂದ್ರೆ ನೀವು ನಿರ್ದೋಷಿಗಳು. ಎಲ್ಲಿಯ ತನಕ ನೀವು ಈ ಶರೀರವಾಗಿದ್ದೀರೋ ಅಲ್ಲಿ ತನಕ ಸೀಮಿತರಾಗಿರ್ತೀರಿ. ಯಾವಾಗ ನೀವು ನಿಮ್ಮ ವಾಸ್ತವ ರೂಪವನ್ನು ಅರಿಯುತ್ತೀರೋ ನೀವು ನಿರಾಕಾರ, ನಿರ್ವಿಕಾರ, ಅನಾದಿ, ಅನಂತ ಹಾಗೂ ಅಮೃತರಾಗ್ಬಿಡ್ತೀರಿ. ಹೀಗಾಗಿಯೇ ನಿಮ್ಮ ಚಿತ್ತ ಹಾಗೂ ಇಂದ್ರಿಯಗಳ ಸ್ವಾಮಿಯಾಗಿ ಅವುಗಳ ಗುಲಾಮರಾಗಬೇಡಿ. ಇಂದ್ರಿಯಗಳ ಗುಲಾಮಿತನದಿಂದ ಮುಕ್ತಿಯೇ ಮೋಕ್ಷವಾಗಿದೆ. ಸುಖವನ್ನು ಬಯಸಬೇಡಿ, ನೀವು ಸುಖದ ಸ್ವಾಮಿಯಾಗಿ. ಇದೇ ಮೋಕ್ಷವಾಗಿದೆ. ಇದು ವಿರೋಧಾಭಾಸ. ಯಾರು ಸ್ವಯಂ ಸತ್ ಚಿತ್ತ ಆನಂದವಾಗಿದ್ದಾನೋ ಅವನು ಹೊರಗೆ ಸುಖ ಹುಡುಕ್ತಿದ್ದಾನೆ. ಕಳ್ಳ ಕಳ್ಳ ಹಿಡಿರಿ ಹಿಡಿರಿ, ಕಳ್ಳ ಹಿಡ್ಕೊಳ್ಳಿ ಹಿಡ್ಕೊಳ್ಳಿ, ಕಳ್ಳ ಕಳ್ಳ ಕಳ್ತನ ಮಾಡ್ಕೊಂಡು ಓಡ್ತಿದ್ದಾನೆ. ಹಿಡ್ಕೊಳ್ಳಿ, ಕಳ್ಳ 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 ಹಿಡಿರಿ, ಏಯ್ ಕಳ್ಳ ಓಡ್ತಿದ್ದಾನೆ, ಹಿಡಿರಿ. श्रीकृष्ण गोविन्द हरे मुरारे हे नाथ नारायण वासुदेव जिह्वे पिबस्वामृतमेतदेव गोविन्द दामोदर माधवे. ಕಳ್ಳ ಕಳ್ಳ ಹಿಡಿರಿ ಹಿಡಿರಿ, ಕಳ್ಳ 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 ನಿಂತ್ಕೋ, ಕಳ್ಳ ಕಳ್ಳ ಕಳ್ಳ. ಇಲ್ಲಿ ಯಾರ್ದೋ ಸಂತರ ಸತ್ಸಂಗ ನಡೀತಾ ಇದೆ.
ಒಳ್ಳೆ ಅವಕಾಶ ಇವ್ರ ಜೊತೆ ಸೇರ್ಕೊಂಡ್ಬಿಡ್ತೀನಿ. तदेव गोविन्द दामोदर माधवेति श्रीकृष्ण गोविन्द हरे मुरारे हे नाथ नारायण वासुदेव जिह्वे पिबस्वामृतमेतदेव गोविन्द दामोदर माधवेति श्रीकृष्ण गोविन्द हरे मुरारे हे नाथ नारायण वासुदेव जिह्वे पिबस्वामृतमेतदेव गोविन्द दामोदर माधवेति ಶ್ರೀಕೃಷ್ಣ ಗೋವಿಂದ ಹರೇ ಮುರಾರೆ ಹೇ ನಾಥ ನಾರಾಯಣ ವಾಸುದೇವ ಹೇ ನಾಥ ನಾರಾಯಣ ವಾಸುದೇವ ಶ್ರೀಕೃಷ್ಣ ಗೋವಿಂದ ಹರೇ ಮುರಾರೆ ಹೇ ನಾಥ ನಾರಾಯಣ ವಾಸುದೇವ. ಸತ್ಯವಾದಿ, ರಾಜನ ಸಿಪಾಯಿಗಳು ಹೋಗಿ ಆಯ್ತು. ನನ್ನ ಪರಿಚಯ ನಿಮಗಿದೆಯಾ? ಈಗ ಕಾಣಿಸುವ ನೀನು ಅದು ನೀನಲ್ಲ. ಎಲ್ಲ ಪುರುಷಾರ್ಥವು ನಮ್ಮನ್ನು ತಿಳಿಯುವುದಕ್ಕಾಗಿದೆ. ಶ್ರೇಷ್ಠಿ ಕೋಟಿ ಕರ್ಣ. ನೋಡಿದ್ಯಾ, ನೀನು ಸೋತ್ ಹೋದೆ. ನೆನಪಿದೆಯಾ, ನೀನ್ ನನ್ನ ಲೂಟಿ ಮಾಡೋ ಶಬ್ದ ಮಾಡಿದ್ದೆ. ಈಗ ನೀ ನನ್ನನ್ನ ಲೂಟಿ ಮಾಡಕ್ಕಾಗಲ್ಲ. ಕ್ಷಮಿಸಿ ಪ್ರಭು, ತಪ್ಪಿಸ್ಕೊಳಕ್ ಬೇರೆ ದಾರಿ ಇರಲಿಲ್ಲ, ಅದಕ್ಕೆ. ಹಾಗಾದ್ರೆ ನನಗೆ ನೀನು ಇನ್ನೊಂದು ಉಪಕಾರ ಮಾಡಬೇಕು. ಇವತ್ತು ಯಾವುದು ಸರಿಯಾದ ಮಾರ್ಗನೋ ಅದ್ರಲ್ಲಿ ಹೋಗು. ಇಷ್ಟು ರಾತ್ರಿಯಲ್ಲಿ ಯಾರು? ನಾನು ಕಳ್ಳ ಅಮ್ಮ. ನನ್ಮನೆ ಬಾಗಿಲ್ನ ಯಾಕ್ ತಟ್ತಿದ್ಯಪ್ಪ? ಇದನ್ನ ಹಿಂದಿರ್ಸೋದಕ್ ಬಂದೆ. ಎಲ್ಲಾ ಬಂಧನಗಳನ್ನ ಕತ್ತರಿಸ್ಕೊಂಡಿದೀನಿ. ಅತೀತದಿಂದ, ಅತೀತದ ಅನುಭವಗಳಿಂದ, ಸುಖ ದುಃಖದಿಂದ ಹಾಗೂ ಭವಿಷ್ಯದ ಭಯದಿಂದ. ಈಗ ನನ್ಗಿದು ಯಾವ ಉಪಯೋಗಕ್ಕೂ ಬರೋದಿಲ್ಲ. ನಿನಗೂ ಉಪಯೋಗ ಆಗತ್ತೆ ಅಂದ್ರೆ ನೀನೇ ತಗೊಂಡು ಹೋಗು. ಹೇಗಿದ್ರೂ ಕಳ್ಳ ಅಲ್ವಾ? श्रीकृष्ण गोविन्द हरे मुरारे हे नाथ नारायण वासुदेव जिह्वे पिबस्वामृतमेतदेव गोविन्द दामोदर माधवेति गोविन्द दामोदर माधवेति. ಒಂದ್ ವಿಷಯ ನನ್ಗೆ ಅರ್ಥ ಆಗ್ತಾ ಇಲ್ಲ. ಅದ್ಯಾವ್ದನ್ನ ಪಡ್ಕೊಳ್ಳೋದಕ್ಕೆ ಅಂತ ಕೋಟಿಕರ್ಣ ಎಲ್ಲವನ್ನೂ ಬಿಟ್ಟು ಹೋಗ್ಬಿಟ್ಟ. ಎಲ್ಲ ಬಿಟ್ಟು ಆತ ಏನ್ನ ಪಡ್ಕೊಂಡ? ಅಲ್ಲ, ಈ ಮುದುಕಿಗೆ ಯಾಕೆ ಈ ಉಂಗ್ರದ ಮೇಲೆ ಮೋಹ ಇಲ್ಲ? ಯಾವ ಬಂಧನದಿಂದ ಮುಕ್ತಿಯಾಗೋಗ್ ಬಯಸ್ತಾ ಇದ್ಲವಳು? ಅದೇನದು? ಸುಖಕ್ಕಿಂತ, ಸಂಪತ್ತಿಗಿಂತ, ಯಶಸ್ಸಿಗಿಂತ, ಅಧಿಕಾರಕ್ಕಿಂತ ದೊಡ್ಡದು ಅದೇನಿರ್ಬೋದು? ಅದನ್ನ ಪಡೆಯೋದಕ್ಕೋಸ್ಕರ ಕೋಟಿಕರ್ಣ ತನ್ನ ದಾರಿನೇ ಬದಲಾಯಿಸ್ಬಿಟ್ಟ. ನಾನು ಕೋಟಿಕರ್ಣನಿಂದ ಅದನ್ನ ಪಡೆದೇ ಪಡಿತೀನಿ. ನಾನು ಲೂಟಿ ಮಾಡೇ ಮಾಡ್ತೀನಿ. ನಾನು ಗೆದ್ದೇ ಗೆಲ್ತೀನಿ. ಶ್ರೇಷ್ಠಿ ಕೋಟಿಕರ್ಣ ಅವ್ರೇ, ಭಿಕ್ಷುಕ ಕೋಟಿಕರ್ಣ ಅವ್ರೇ, ನಾನ್ ಸೋತಿಲ್ಲ ಪ್ರಭು.
ನಿಮ್ ಹತ್ರ ಇರೋದನ್ನ ನಾನು ಪಡ್ಕೊಂಡೇ ಪಡ್ಕೋತೀನಿ. ನಾನು ನಿಮ್ ಹಿಂದಿಂದೇನೆ ಬರ್ತೀನಿ. ನಾನು ಅದನ್ನ ಪಡ್ಕೊಳ್ಳೋವರೆಗೂ ಬರ್ತೀನಿ. ಕೋಟಿಕರ್ಣನಿಗೆ ತನ್ನ ಅಹಂಕಾರ, ತನ್ನ ಇಂದ್ರಿಯಗಳ ದಾಸ್ಯತ್ವದಿಂದ ಮುಕ್ತಿ, ಕಾತ್ಯಾಯನಿಗೆ ತನ್ನ ಮೋಹ ಹಾಗೂ ಸುಖದಿಚ್ಛೆಯಿಂದ ಮುಕ್ತಿ, ಸತ್ಯವಾದಿ ಕಳ್ಳನಿಗೆ ಅಜ್ಞಾನದಿಂದ ಮುಕ್ತಿ. ಇದು ಮೋಕ್ಷವೇ? ಯಸ್ಯ ಪ್ರಸಾದಾತ್ ಭವಮಂಗಲಾರ್ಥಾ ಪ್ರಸೂತ ಗಂಗೋಪನಿಷತ್ ವಿಶುದ್ಧಾ ಸಮರ್ಪಯಾಮೋ ಗುರುಚಿನ್ಮಯಾಯ ಭೂಯಾತ್ ಪ್ರಸನ್ನಃ ಸ ಶಿವಸ್ವರೂಪಃ ಭೂಯಾತ್ ಪ್ರಸನ್ನಃ ಸ ಶಿವಸ್ವರೂಪಃ ಭೂಯಾತ್ ಪ್ರಸನ್ನಃ ಸ ಶಿವಸ್ವರೂಪಃ